ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 55ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀದ್ ಸಾಕ್ಷಾತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನೆನೆ ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ಅಗ್ನಿ ಪರೀಕ್ಷೆ ನಡೀತು ಸೀತೆಗೆ, ಆಮೇಲೆ ರಾಮ ಅವಳನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ದ ಅಂತ. ಈಗ ಮುಂದೆ ಏನಾಯ್ತು ಅಂದ್ರೆ ಅಲ್ಲಿ ಶಿವ ಬಂದಿದ್ರಲ್ವಾ, ಎಲ್ಲಾ ದೇವತೆಗಳು ಬಂದಿದ್ದಂಗೆ ಬ್ರಹ್ಮ ಶಿವ ಇಂದ್ರ ಎಲ್ಲರೂ ಇದ್ರು. ಸೊ ಶಿವ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ವರ್ಗಲೋಕದಿಂದ ದಶರಥನ್ನ ಅಲ್ಲಿ ಕರ್ಕೊಂಡ್ ಬರ್ತಾರೆ. ದಶರಥ ರಾಮನ್ನ ನೋಡಿ ಸಂತೋಷ ಪಟ್ಟು ಆಶೀರ್ವಾದ ಮಾಡ್ತಾರೆ. ನೀನ್ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಇಕ್ಷ್ವಾಕು ವಂಶದ ಒಂದು ಮಾನವನ್ನ ನೀನ್ ಕಾಪಾಡಿದ್ಯಾ, ನೀನ್ ಈ ರಾಕ್ಷಸರನ್ನ ಸಂಹಾರ ಮಾಡಿ ನೀನ್ ಮಾಡಿರೋ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ ಅಂತೆಲ್ಲ ಹೇಳ್ತಾರೆ. ಆಮೇಲೆ ದಶರಥ ರಾಮನಿಗೆ ಹೇಳ್ತಾನೆ, ನಾನ್ ನಿಂಗೇನಾದ್ರೂ ಒಂದು ವರ ಕೊಡ್ಬೇಕು ಅಂತ ನಂಗೆ ತುಂಬಾ ಆಸೆ, ನೀನ್ ಕೇಳು, ನಿಂಗೇನ್ ಬೇಕು ನಾ ಅದನ್ನ ಕೊಡ್ತೀನಿ ಅಂತ. ಆಗ ರಾಮ ಕೇಳ್ಕೊತಾನೆ, ನನಗೇನ್ ಬೇಕು ಅಂದ್ರೆ ನನಗಾಗಿ ನನ್ಗೇನು ಬೇಕಾಗಿಲ್ಲ, ಆದ್ರೆ ನೀವು ನಿಮ್ಮ ಮೃತ್ಯು ಆಗೋ ಸಮಯದಲ್ಲಿ ಆ ಮನಸ್ಸಿಗೆ ನಿಮ್ಗೆ ನೋವಾಗಿ ನೀವು ಕೈಕೇಯಿ ನನ್ನ ಪತ್ನಿನೇ ಅಲ್ಲ, ಭರತ ನನ್ನ ಮಗಾನೇ ಅಲ್ಲ ಅಂತ ನೀವು ಅವ್ರನ್ನ ಬಿಟ್ಬಿಟ್ಟಿದ್ರಿ. ಅದನ್ನ ನೀವು ಹಂಗ್ ಮಾಡ್ಕೂಡ್ದು. ಅವ್ರ ಬಗ್ಗೆ ನೀವು ಆ ತರ ಒಂದು ಕೋಪ ಮನ್ಸಲ್ಲಿ ಇಲ್ದೇ ಇರೋ ತರ ಆಗ್ಲಿ, ಅವರು ನಿಮ್ಮ ಪತ್ನಿ ನಿಮ್ಮ ಮಗ ಅಂತ ಸ್ವೀಕಾರ ಮಾಡ್ಕೊಳ್ಳೋ ತರ ನೀವು ಒಂದ್ ಮನೋಭಾವ ಇಟ್ಕೊಳ್ಳಿ, ಅದೇ ನನಗ್ ವರ ಅಂತ ಕೇಳ್ತಾನೆ. ಸರಿ ಆಯ್ತು ಅಂತಾರೆ ದಶರಥ. ಆಮೇಲೆ ಇಂದ್ರ ಹೇಳ್ತಾನೆ, ನಾನ್ ನಿಮಗೊಂದ್ ವರ ಕೊಡ್ತೀನಿ ಅಂತ. ಆಗ ರಾಮ ಕೇಳ್ಕೊತಾನೆ, ಸರಿ ಈ ವಾನರರೆಲ್ಲ ಬಂದು ನನಗ್ ಸೇವೆ ಅಂತ ನನಗೋಸ್ಕರ ಈ ಯುದ್ಧದಲ್ಲಿ ಪ್ರಾಣ ಬಿಟ್ಬಿಟ್ಟಿದಾರಲ್ಲ, ಅವ್ರನ್ನೆಲ್ಲ ನೀವು ಮತ್ತೆ ಅವ್ರನ್ನ ಜೀವ ಕೊಟ್ಟು ಅವ್ರನ್ನ ಬದುಕ್ಸಿ ಅಂತ ಕೇಳ್ಕೊತಾನೆ. ಸರಿ, ಆವಾಗ ಇಂದ್ರ ಒಪ್ಕೋತಾರೆ. ಅಲ್ಲಿ ವಾನರರ ಏನ್ ಶವ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಇದ್ ಮಾಡ್ಬಿಟ್ಟು ಯಾರ್ ವಾನರ ಪ್ರಾಣ ಹೋಗಿತ್ತು ಅವ್ರಿಗೆ ಮತ್ತೆ ಜನ್ಮ ಸಿಗುತ್ತೆ, ಅವ್ರು ಎದ್ದು ನಿಂತ್ಕೋತಾರೆ, ಅವ್ರು ಸರಿಯಾಗಿ ಚೆನ್ನಾಗಿರ್ತಾರೆ. ರಾಮ ಆವಾಗ ವಿಭೀಷಣನಿಗೂ ಹೇಳ್ತಾನೆ, ರಾಕ್ಷಸರನ್ನು ನಾವು ಬದುಕ್ಸೋಣ, ಅವರನ್ನು ಇದ್ ಮಾಡಕ್ ಹೇಳೋಣ ಇಂದ್ರನಿಗೆ ಅಂತ. ಆದ್ರೆ ಅದ್ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ರಾವಣ ಏನ್ ಮಾಡಿದ್ದ, ಯಾವ ಒಂದ್ ರಾಕ್ಷಸ ಸತ್ತು ಹೋದ್ರುನು ತಕ್ಷಣ ಅವನ್ ದೇಹವನ್ನ ಅಲ್ಲಿ ಸಮುದ್ರದಲ್ಲಿ ಬಿಸಾಕ್ಬಿಟ್ಟಿದ್ದ. ಸೊ ಆ ಶರೀರನೇ ಇಲ್ಲ ಅಂದ್ಮೇಲೆ ಅವ್ರನ್ನ ಮತ್ತೆ ಅವ್ರ ಪ್ರಾಣ ಕೊಡೋದ್ ಸಾಧ್ಯ ಆಗ್ಲಿಲ್ಲ. ಈಗ ಇದೆಲ್ಲ ಆದ ನಂತರ ರಾಮನಿಗೆ ತುಂಬಾ ಅವಸರ, ಬೇಗ ಅಯೋಧ್ಯೆಗೆ ಹೋಗ್ಬಿಡ್ಬೇಕು ಅಂತ. ಯಾಕೆಂದ್ರೆ ಭರತ ಹೇಳಿದಾನೆ, ಆ 14ನೇ ವರ್ಷ ಯಾವತ್ ಮುಗಿಯುತ್ತಲ್ಲ ಆ ದಿನ ನೀನ್ ಇಲ್ಲಿ ಬಂದಿಲ್ಲ ಅಂದ್ರೆ ನಾನ್ ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿದಾನೆ. ಈಗ ಸಮಯ ತುಂಬಾ ಹತ್ರ ಇದೆ, ಇನ್ನ ಕೆಲವೇ ಗಂಟೆ ಕಾಲನೇ ಇದೆ. ಅದಕ್ಕೆ ರಾಮ ನಾನ್ ಬೇಗ ಹೋಗ್ಬೇಕು ಅಂತ ಹೇಳ್ತಾನೆ. ಆವಾಗ ವಿಭೀಷಣ ಈ ಪುಷ್ಪಕ ವಿಮಾನದಲ್ಲೇ ಹೋಗೋಣ ಅಂತ ಹೇಳ್ತಾನೆ. ಆಗ ಎಲ್ರೂ ಅದ್ರಲ್ಲಿ ಹತ್ತಿ ಕೂತ್ಕೋತಾರೆ, ರಾಮ ಸೀತಾ ಲಕ್ಷ್ಮಣ. ವಿಭೀಷಣ ಬರ್ತಾನೆ, ಅವನ ಜೊತೆ ಒಳ್ಳೆ ರಾಕ್ಷಸರು ಕೆಲವು ಜನ ಬರ್ತಾರೆ. ಆಮೇಲೆ ಈ ವಾನರರು ಸುಗ್ರೀವ ಜಾಂಬವಂತ ಹನುಮಂತ ಅಂಗದ ಇವರೆಲ್ಲರೂ ಬರ್ತಾರೆ, ಬೇರೆ ಎಲ್ಲಾ ವಾನರರು ಬರ್ತಾರೆ ಅವ್ರ ಜೊತೆ. ಎಲ್ರು ನಾವು ರಾಮನ್ನ ಅಲ್ಲಿ ಸಂತೋಷವಾಗಿ ಅಯೋಧ್ಯೆಗೆ ಬಿಟ್ಬಿಟ್ಟು ನಾವು ಆಮೇಲೆ ಹೋಗ್ತೀವಿ ಮನೆಗೆ ಅಂತ ಎಲ್ರು ಹತ್ ಕೂತ್ಕೋತಾರೆ. ಅಲ್ಲಿ ಅವರು ಆ ಪುಷ್ಪಕ ವಿಮಾನ ಹೋಗ್ತಾ ಇದ್ದಂಗೆ ರಾಮ ಒಂದೊಂದ್ ಕಡೆನೂ ಸೀತೆಗೆ ತೋರಿಸ್ತಾನೆ, ಮತ್ತೆ ಹೇಳ್ತಾನೆ, ನೋಡು ಈ ಲಂಕೆಯಲ್ಲಿ ಇಲ್ಲಿ ನೋಡು, ಈ ಜಾಗದಲ್ಲೇ ನಾನು ರಾವಣ ಸಂಹಾರ ಮಾಡಿದ್ದು, ಇಂಥ ಕಡೆನೆ ನಾವು ಸೇತುವೆ ಕಟ್ಟಿದ್ದು, ಈ ಜಾಗದಲ್ಲೇ ವಿಭೀಷಣ ಶರಣಾಗತಿ ಮಾಡಿದ್ದು, ಈ ಲಂಕೆ ಈ ಎಲ್ಲಾ ಜಾಗಗಳನ್ನು ಚೆನ್ನಾಗಿ ನೋಡು ಅಂತ ಹೇಳ್ತಾನೆ. ಆಗ ಸೀತೆಗೆ ಅನ್ಸುತ್ತೆ, ಏನಕ್ಕೆ ಇವ್ರು ಹಿಂಗ್ ಹೇಳ್ತಾ ಇದ್ದಾರೆ, ನೀನ್ ಕಟಾಕ್ಷ ಮಾಡು ಅಂತ. ಸರಿ ಆಗ್ಲಿ ನೋಡ್ತಾಳೆ ಅವಳು. ಆಮೇಲೆ ಮುಂದೆ ಹೋಗ್ತಾ ಇದ್ದಂಗೆ ಕಿಷ್ಕಿಂದೆ ಹತ್ರ ರೀಚ್ ಆಗ್ತಾರೆ. ಅಲ್ಲಿ ಸೀತೆ ಹೇಳ್ತಾಳೆ, ಈ ವಾನರರ ಪತ್ನಿಯರೆಲ್ಲ ಇರ್ಬೇಕಲ್ಲ ಈ ಕಿಷ್ಕಿಂದೆಯಲ್ಲಿ, ಅವ್ರನ್ನೂ ಕರ್ಕೊಂಡು ಹೋಗೋಣ ನಮ್ ಜೊತೆ ಅಂತ ಹೇಳ್ತಾಳೆ. ಸರಿ, ಒಂದೇ ಕ್ಷಣಕ್ಕ ಪುಷ್ಪಕ ವಿಮಾನ ಕೆಳಗಲ್ಲಿ ಬರುತ್ತೆ. ಸುಗ್ರೀವ ಹೋಗಿ ಎಲ್ಲ ವಾನರ ಪತ್ನಿಗಳನ್ನ ಅವ್ರನ್ನ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಅವರು ಬರ್ತಾರೆ ಪುಷ್ಪಕ ವಿಮಾನದಲ್ಲಿ. ಎಲ್ಲರೂ ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಭರದ್ವಾಜ ಋಷಿ ಆಶ್ರಮ ಬರುತ್ತೆ. ಸೊ ಅವ್ರಿಗೆ ಒಂದು ನಮಸ್ಕಾರ ಮಾಡ್ಬಿಟ್ಟು ಹೋಗೋಣ ಅಂತ ರಾಮ ಅಲ್ಲಿ ಹೋಗ್ತಾರೆ ಆಶ್ರಮಕ್ಕೆ.
ಆವಾಗ ಋಷಿ ಹೇಳ್ತಾರೆ, ನೀವು ಇವತ್ತು ಇಲ್ಲೇ ಇರಬೇಕು, ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಸೊ ಋಷಿ ಹೇಳಿದ್ಮೇಲೆ ಅದು ಆದೇಶ. ಸೊ ಅದನ್ನ ಮೀರಿ ಅವರು ಇಲ್ಲ ನಾನು ಹೋಗ್ಬೇಕು ಅಂತ ಹೇಳಕ್ಕಾಗಲ್ಲ ರಾಮ. ಆದ್ರೆ ರಾಮನಿಗೆ ಯೋಚನೆ, ಯಾಕಂದ್ರೆ ಭರತ ಅಲ್ಲಿ ಪ್ರಾಣ ಬಿಟ್ಬಿಡ್ತಾನೆ, ಸಮಯ ಆಗೋಗ್ತಾ ಇದೆ ಅಂತ. ಆವಾಗ ಏನು ಉಪಾಯ ಮಾಡ್ತಾರೆ ಅಂದ್ರೆ, ರಾಮ ಹನುಮಂತನ್ಗೆ ಹೇಳ್ತಾರೆ, ನೀನ್ ಹೋಗು, ನೀನ್ ಅಲ್ಲಿ ಹೋಗಿ ನೋಡು ಭರತನ್ನ, ಅವನ್ ಸ್ಥಿತಿ ನೋಡ್ಕೊಂಡು ಅವನ್ಗೆ ನಾವು ಬರ್ತಾ ಇದ್ದೀವಿ ಅನ್ನೋದನ್ನ ಹೇಳು ಅಂತ ಹೇಳಿ ಕಳಿಸ್ತಾರೆ. ಹನುಮಂತ ಅಲ್ಲಿ ಹೋಗ್ತಾನೆ. ಅವನಲ್ಲಿ ತಲುಪಿದಾಗ ಕರೆಕ್ಟಾಗಿ ಆ ಸಮಯದಲ್ಲಿ ಆ ಚಿತೆನ ರೆಡಿ ಮಾಡಿ ಆ ಅಗ್ನಿ ಒಳಗೆ ಮ, ಹೋಗ್ಬಿಟ್ಟು ಪ್ರಾಣ ತ್ಯಾಗ ಮಾಡಕ್ಕೆ ಭರತ ರೆಡಿಯಾಗಿ ನಿಂತಿದ್ದಾನೆ. ಆ ಕ್ಷಣದಲ್ಲಿ ಅಲ್ಲಿ ಹನುಮಂತ ಬರ್ತಾನೆ. ಈಗ ಪುನಃ ಈ ರಾಮಾಯಣ ಕಥೆಯನ್ನ ಮೃತ ಸಂಜೀವಿನಿ ಅಂತ ನಾವು ಹೇಳಿದ್ವಲ್ಲ, ಅದೇ ತರ ಉಪಯೋಗಿಸ್ತಾನೆ ಹನುಮಂತ. ಏನಾಗುತ್ತೆ, ಅಲ್ಲಿ ನಾವು ನೋಡಿದ್ವಿ ಸುಂದರಕಾಂಡದಲ್ಲಿ, ಯಾವಾಗ ಅಶೋಕವನದಲ್ಲಿ ಸೀತೆ ಪ್ರಾಣ ಬಿಡಕ್ ರೆಡಿ ಇದ್ದಾಗ ಅಲ್ಲಿ ರಾಮನ ಕಥೆ ಹೇಳಿ ಹನುಮಂತ ಅವಳನ್ನ ತಡೆದಿದ್ದ. ಈಗ ಇಲ್ಲಿ ಭರತ ಪ್ರಾಣ ಬಿಡಕ್ ನಿಂತಿದ್ದಾನೆ. ಆಗ ಹನುಮಂತ ಪುನಃ ರಾಮನ ಕಥೆ ಹೇಳಿ ಎಲ್ಲಾ ವಿಷಯಗಳನ್ನು ತಿಳಿಸಿ ಭರತನನ್ನ ಭರತನ್ಗೆ ಧೈರ್ಯ ಕೊಡ್ತಾನೆ. ಸರಿ, ಇದೆಲ್ಲ ವಿಷಯ ಕೇಳ್ಬಿಟ್ಟು ಭರತನ್ಗೆ ತುಂಬಾ ಸಂತೋಷ, ರಾಮ ಬರ್ತಾ ಇದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ ಸ್ವಲ್ಪ ಸಮಯದಲ್ಲಿ ಅಂತ ಗೊತ್ತಾಗಿದ್ ಕೂಡ್ಲೆ ಅವ್ನ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಆ ಖುಷಿಯಲ್ಲಿ ಅವ್ನು ಮೂರ್ಛೆ ಆಗ್ಬಿಟ್ಬಿಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗುತ್ತೆ, ಎದ್ಬಿಟ್ಟು ಈ ಹನುಮಂತನ ಆಲಿಂಗನ ಮಾಡಿ ತುಂಬಾ ಸಂತೋಷ ಪಡ್ತಾನೆ. ಈ ಇಡೀ ಅಯೋಧ್ಯೆ, ನಂದಿಗ್ರಾಮ ಎಲ್ಲಾ ಕಡೆ ಎಲ್ರೂ ತಯಾರಿ ಮಾಡ್ತಾರೆ, ರಾಮ ಬರ್ತಾನೆ ಅಂತ ಹೇಳಿ. ಅಯೋಧ್ಯೆಯಿಂದ ಆ ಮಾತೆಯರೆಲ್ಲ ಅವ್ರನ್ನ ಶತ್ರುಘ್ನ ಕರ್ಕೊಂಡ್ ಬರ್ತಾನೆ ನಂದಿಗ್ರಾಮಕ್ಕೆ. ಎಲ್ರೂ ಬಂದು ನಂದಿಗ್ರಾಮದಲ್ಲಿ ಕಾಯ್ತಾ ಇದ್ದಾರೆ ಇವಾಗ. ಆ ಸಮಯದಲ್ಲಿ ಪುಷ್ಪಕ ವಿಮಾನ ಅಲ್ಲಿ ಬರುತ್ತೆ, ಅಲ್ಲಿ ಲ್ಯಾಂಡ್ ಆಗುತ್ತೆ. ಆಗ ಎಲ್ರಿಗೂ ಸಂತೋಷ, ರಾಮ ಬಂದ ಅಂತ. ರಾಮ, ಸೀತೆ, ಲಕ್ಷ್ಮಣ 3 ಜನನು ಬರ್ತಾರೆ, ಇಳಿತಾರೆ ಪುಷ್ಪಕ ವಿಮಾನದಿಂದ. ಈ ಭರತ ಶತ್ರುಘ್ನನನ್ನ ರಾಮ ಆಲಿಂಗನ ಮಾಡ್ಕೋತಾನೆ, ಲಕ್ಷ್ಮಣ ಅವ್ರನ್ನ ಕಟ್ಕೋತಾನೆ, ತಾಯಿಯರ ಆಶೀರ್ವಾದ ಪಡ್ಕೋತಾರೆ. ಎಲ್ಲಾ ಜನಕ್ಕೂ ಸಂತೋಷ. ಆಚಾರ್ಯರ ಕಾಲಕ್ಕೆ ಬೀಳ್ತಾರೆ, ಅವರು ಆಶೀರ್ವಾದ ಮಾಡ್ತಾರೆ. ಎಲ್ರಿಗೂ ಇವಾಗ ಸಂತೋಷ. ರಾಮ ಬಂದ, ಕಡೆಗೆ ವನವಾಸ ಮುಗ್ದೋಯ್ತು, ನಮ್ಮ ಕೆಟ್ಟ ಕಾಲ ಆಗೋಯ್ತು, ಈಗ ರಾಮ ಬಂದಿದ್ದಾನೆ, ಈಗ ರಾಮರಾಜ್ಯ ನಡೆಯುತ್ತೆ ಅಂತ ಎಲ್ರಿಗೂ ತುಂಬಾ ಆನಂದ, ತುಂಬಾ ಸಂತೋಷ. ಆ ಸಮಯದಲ್ಲಿ ಭರತ ರಾಮನ ಪಾದುಕೆಗಳನ್ನ ಅವನಲ್ಲಿಟ್ಟು, ಅವು ಆ ಪಾದುಕೆಗೆ ಪಟ್ಟಾಭಿಷೇಕ ಮಾಡಿ ಪಾದುಕಾ ರಾಜ್ಯವನ್ನ ನಡೆಸ್ತಾ ಇದ್ನಲ್ಲ, ಆ ಪಾದುಕೆಗಳನ್ನ ತಗೊಂಡ್ಬಂದು ರಾಮನ ಕಾಲ್ ಕೆಳಗೆ ಇಡ್ತಾನೆ ಭರತ. ಪಾದುಕೇತು ರಾಮಸ್ಯ ಪಾದುಕೇತ್ತೇತು ರಾಮಸ್ಯ ಗೃಹೀತ್ವಾ ಭರತ ಸ್ವಯಂ ಚರಣಾಭ್ಯಾಂ ನರೇಂದ್ರಸ್ಯ ಯೋಜಯಾಮಾಸ ಧರ್ಮವಿತ್. ಆ ಪಾದುಕೆಗಳನ್ನ ರಾಮನಿಗೆ ಕೊಟ್ಬಿಟ್ಟು, ರಾಮ ಇದ್ರ ಮೇಲೆ ಕಾಲಿಟ್ಕೋ ಅಂತ ಹೇಳ್ತಾನೆ ಭರತ. ಮುಂದೆ ಅವನ್ಗೆ ಆ ಪಾದುಕೆ ಕೊಟ್ಬಿಟ್ಟು ಭರತ ನಮಸ್ಕಾರ ಮಾಡಿ ರಾಮನ್ಗೆ ಹೇಳ್ತಾನೆ, ಈ ರಾಜ್ಯ ಎಲ್ಲ ನಿಂದೇನೆ. ಅಂಜಲಿನ್ ಮಾಡ್ಕೊಂಡು ಹೇಳ್ತಾನೆ, ಏತತ್ತೇ ರಕ್ಷಿತಂ, ಇದನ್ನ ನಾನು ನನ್ನ ಹತ್ರ ಇಟ್ಕೊಂಡಿದ್ದೆ, ಇದನ್ನ ರಕ್ಷಣೆ ಮಾಡಿದೀನಿ ಇಷ್ಟು ಸಮಯ, ಆದ್ರೆ ಈಗ ನೀನ್ ಬಂದಿದ್ಯಾ, ಅದನ್ನ ನಿನಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ, ಇನ್ಮೇಲಿಂದ ಇದನ್ನ ನೀನೇ ನೋಡ್ಕೋಬೇಕು ಅಂತ ಹೇಳಿ ರಾಜ್ಯಭಾರವನ್ನ ರಾಮನ ಮೇಲೆ ಹಾಕ್ತಾನೆ ಭರತ. ಆಮೇಲೆ ರಾಮ ಈ ಪುಷ್ಪಕ ವಿಮಾನ ಅದಕ್ಕೆ ಆದೇಶ ಮಾಡ್ತಾರೆ, ನೀನು ಕುಬೇರನ ಹತ್ರ ವಾಪಸ್ ಹೋಗು ಅಂತ. ಆ ಪುಷ್ಪಕ ವಿಮಾನ ರಾವಣನ ಹತ್ರ ಇತ್ತು, ಆದ್ರೆ ಅವನು ಅದನ್ನ ಫೋರ್ಸ್ ಆಗಿ ಕುಬೇರನಿಂದ ತಗೊಂಡಿದ್ದ. ಅದಕ್ಕೆ ಇವಾಗ ಪುಷ್ಪಕ ವಿಮಾನವನ್ನ ನೀನ್ ಕುಬೇರನ ಹತ್ರನೇ ಹೋಗು ಅಂತ ಕಳಿಸ್ತಾರೆ ರಾಮ. ಎಲ್ಲಾ ಈ 4 ಜನ ಅಣ್ಣ ತಮ್ಮೆಂದಿರು, ಈ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಅವರೆಲ್ರು, ಆ ಭರತ ಶತ್ರುಘ್ನ ಕೂಡ ಇಷ್ಟು ವರ್ಷ ಅವರು ಏನು ಅಲಂಕಾರ ಮಾಡ್ಕೊಳ್ದೆ, ಅವರು ತಪಸ್ವಿಗಳ ತರ, ಅವರು ಆ ಜಟಾಮುಡಿ ಎಲ್ಲ ಇಟ್ಕೊಂಡು ಅವರು ಹಂಗೆ ಬಾಳ್ಕೊಂಡ್ ಬಂದಿದಾರಲ್ಲ, ಈಗ ಎಲ್ರೂನು ಅಲ್ಲಿ ಶರಯು ನದಿಯಲ್ಲಿ ಸ್ನಾನ ಮಾಡಿ ಅಲಂಕಾರ ಎಲ್ಲ ಮಾಡ್ಕೊಂಡು ಆ ಜಟೆ ಮುಡಿಯ ಜಟ ಇದೆಲ್ಲ ತೆಗೆದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡು ಒಳ್ಳೆ ವಸ್ತ್ರಗಳನ್ನ ಹಾಕೊಂಡು ಎಲ್ರೂ ಈಗ ಅಯೋಧ್ಯೆಗೆ ಹೋಗ್ತಾರೆ. ಎಲ್ಲರ ಮನಸ್ಸಲ್ಲೂ ಒಂದು ಆನಂದ, ರಾಮ ಬಂದಿದ್ದಾನೆ, ಈಗ ಮಾರನೇ ದಿನ ರಾಮನಿಗೆ ಪಟ್ಟಾಭಿಷೇಕ ಆಗೋದಿದೆ ಅಂತ ಒಂದು ಸಂತೋಷದಲ್ಲಿ ಎಲ್ರೂ ಅಯೋಧ್ಯೆಗೆ ಹೋಗ್ತಾರೆ. ಸೊ ನಾವು ಅದನ್ನ ನಾಳೆ ನೋಡೋಣ. ರಾಮನ ಪಟ್ಟಾಭಿಷೇಕ ನಮ್ಮ ಸತ್ಸಂಗದಲ್ಲೂ ಕೂಡ ನಾಳೆ ನಡೆಯುತ್ತೆ. ಇವತ್ತಿಗೆ ನಾವು ನೋಡಿರೋ ಈ ಕಥೆಯ ಭಾಗದಲ್ಲಿ ಏನೇನು ಅಂಶಗಳನ್ನ ನಾವು ಗಮನಿಸ್ಕೋಬೇಕು ಅಂತ ನೋಡೋಣ. ಈಗ ನಾವು ನೋಡಿದ್ವಿ, ಅಲ್ಲಿಂದ ಪುಷ್ಪಕ ವಿಮಾನದಲ್ಲಿ ಹಾರ್ಕೊಂಡು ಬರುವಾಗ ರಾಮ ಸೀತೆಗೆ ಈ ಲಂಕೆಯನ್ನ ನೋಡು, ಇದ್ರ ಮೇಲೆ ನಿನ್ ದೃಷ್ಟಿ ಹಾಕು ಅಂತ ಹೇಳ್ತಾನಲ್ಲ. ಅವಾಗ ನಾವ್ ಅಂದ್ವಲ್ಲ, ಸೀತೆಗೆ ಅನ್ಸುತ್ತೆ, ಸೀತೆ ಹೇಳ್ತಾಳೆ, ನಾನು ಆಲ್ರೆಡಿ ಲಂಕೆಯನ್ನ ನೋಡಿದೀನಲ್ಲ, ನಿಮಗ್ ಮುಂಚೆ ನಾನೇ ನೋಡಿದೀನಲ್ಲ, ಇವಾಗ ಏನ್ ಮತ್ತೆ ಹೊಸದಾಗಿ ನೀವು ನೋಡು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ನೀನ್ ನೋಡಿದ್ಯಾ ನನಗ್ ಮುಂಚೆ, ಕರೆಕ್ಟು, ಆದ್ರೆ ಆವಾಗ ನೀನ್ ನೋಡಿದಾಗ ಯಾವ ದೃಷ್ಟಿಯಿಂದ ನೋಡಿದ್ದೆ? ದುಃಖದಿಂದ ನೋಡಿದ್ದೆ, ರಾವಣನ ಮೇಲೆ ಇರೋ ಕೋಪದಿಂದ ನೋಡಿದ್ದೆ.
ಭಯ, ಆತಂಕ ಆ ಭಾವದಿಂದ ನೋಡಿದ್ದೆ. ಅದಕ್ಕೆ ಅದು ನೀನು ಆ ಥರ ನೋಡಿದ್ದು. ಈಗ ಇನ್ಮೇಲಿಂದ ಈ ಲಂಕೆಯನ್ನ ನಮ್ಮ ಮಗು ವಿಭೀಷಣ ಆಳವನಿದ್ದಾನೆ. ಅದಕ್ಕೆ ನೀನು ನಿನ್ನ ಕೃಪಾ ಕಟಾಕ್ಷದಿಂದ, ನಿನ್ನ ಆನಂದದಿಂದ, ನಿನ್ನ ಸಂತೋಷದಿಂದ ನೋಡು. ನಿನ್ನ ಕೃಪಾ ಕಟಾಕ್ಷ ಆದ್ರೆ ಈ ಲಂಕೆ ಇನ್ಮೇಲಿಂದ ಸಮೃದ್ಧವಾಗಿ ಒಳ್ಳೆ ರೀತಿಯಲ್ಲಿ ವಿಭೀಷಣ ಆಳ್ಬೋದು. ಇಲ್ಲಿ ಎಲ್ಲಾ ಸಮೃದ್ಧಿನೂ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯರಲ್ಲಿ ಹೇಳ್ತಾರೆ, ಅಲ್ಲಿ ತನಕ ಆ ಊರಿಗೆ ಲಂಕಾ ಅಂತ ಹೆಸರಿತ್ತು. ಆದ್ರೆ ಇದಾಗಿದ ನಂತರದಿಂದ ಆ ಊರಿಗೆ ಶ್ರೀಲಂಕಾ ಅಂತ ಹೆಸರು ಬಂತು. ಯಾಕೆಂದ್ರೆ ಶ್ರೀ ದೇವಿಯ ಕಟಾಕ್ಷ ಸಿಕ್ತಲ್ಲ ಲಂಕೆಗೆ, ಆವಾಗಿಂದ ಅದು ಶ್ರೀಲಂಕಾ ಅಂತ ಆಗಿದೆ. ಆಮೇಲೆ ಈ ಸೇತು ಇದ್ದಿದ್ದ ಜಾಗ ರಾಮ ತೋರಿಸ್ತಾನೆ. ಆಗ ನಾವೆಲ್ಲ ರಾಮ ಸೇತು ಅಂತೀವಿ ಆ ಸ್ಥಳವನ್ನ, ಅಲ್ಲ? ಆದ್ರೆ ರಾಮ ಅದನ್ನ ನಳ ಸೇತು ಅಂತಾನೆ. ಯಾಕಂದ್ರೆ ನಳ ಅನ್ನೋ ವಾನರಾನೇ ಅದನ್ನ ಕಟ್ಟಿದ್ದು. ಸೊ ಆ ಸೇತುವನ್ನು ತೋರಿಸ್ಬಿಟ್ಟು ರಾಮ ಹೇಳ್ತಾನೆ, ಸೇತು ಬಂಧ ಇತಿ ಖ್ಯಾತಂ ತ್ರೈಲೋಕ್ಯೇನ ಚ ಪೂಜಿತಂ ಏತತ್ ಪವಿತ್ರಂ ಪರಮಂ ಮಹಾಪಾತಕ ನಾಶನಂ. ಈ ಸೇತು ಬಂಧನ ಆಗಿರೋ ಜಾಗ, ಈ ಸೇತುವೆ ನಾವು ಕಟ್ಟಿರೋ ಜಾಗ, ಇದು 3 ತ್ರಿಲೋಕಗಳಲ್ಲೂ ಇದನ್ನ ತುಂಬಾ ಖ್ಯಾತಿ ಪಡೆದಿರೋಂಥ ಜಾಗ ಇದು. ಇದು ತುಂಬಾ ಪವಿತ್ರವಾದ ಸ್ಥಳ. ಇಲ್ಲಿ ಯಾರೊಬ್ರು ಸ್ನಾನ ಮಾಡ್ತಾರೋ, ಇಲ್ಲಿ ಬಂದು ಆ ನೀರಲ್ಲಿ ಯಾರು ಮುಳುಗ್ತಾರೋ ಅವ್ರಿಗೆ ಅವ್ರ ಎಲ್ಲಾ ಪಾತಕಗಳು ನಾಶ ಆಗುತ್ತೆ, ಅವ್ರ ಪಾಪ ಎಲ್ಲ ತೊಳೆದು ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಈಗ ನಾವು ಹೇಗೆ ಹೇಳ್ತೀವಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಹೋಗುತ್ತೆ, ನಮಗ್ ಪುಣ್ಯ ಸಿಗುತ್ತೆ, ಪಾಪ ಎಲ್ಲ ಕಳ್ಕೋತೀವಿ ಅಂತ. ಅದೇ ರೀತಿಯಲ್ಲಿ ಈ ಸೇತು ಬಂಧದ ಜಾಗದಲ್ಲಿ, ರಾಮೇಶ್ವರಂ, ಧನುಷ್ಕೋಡಿ ಆ ಜಾಗದಲ್ಲಿ ಹೋಗಿ ನಾವು ಆ ರಾಮ ಸೇತುವನ್ನ ನಮಸ್ಕಾರ ಮಾಡಿ ಆ ಜಾಗದಲ್ಲಿ ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಾ ಪಾಪಗಳನ್ನು ನಾಶ ಮಾಡ್ಕೋಬಹುದು ಅಂತ ಹೇಳ್ತಾರೆ ಆಚಾರ್ಯರು. ಸರಿ, ಮುಂದೆ ಇನ್ನೊಂದು ವಿಷಯ ಇದೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಆದ್ರೆ ಈ ಕಂಪ ರಾಮಾಯಣದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಸೀತೆ ಹೇಳಿದ್ಲಲ್ಲ, ಈ ವಾನರ ಹೆಂಗಸರನ್ನ ಎಲ್ಲ ನಾವು ಕರ್ಕೊಂಡು ಹೋಗೋಣ ಅಂತ. ಸರಿ, ಆವಾಗ ಅವರೆಲ್ಲ ಪುಷ್ಪಕ ವಿಮಾನಕ್ಕೆ ಬಂದು ಕೂತ್ಕೋತಾರಲ್ಲ, ಅವ್ರಿಗೆ ತುಂಬಾ ಒಂದು ಉತ್ಸುಕತೆ. ಏನಪ್ಪ ಇದು, ಈ ಸೀತೆ ಯಾರು, ಅವಳು ಇವಳಿಗೋಸ್ಕರ ಇಷ್ಟೆಲ್ಲ ಯುದ್ಧ ಎಲ್ಲ ಮಾಡಿ ನಮ್ಮ ಪತಿ ದೇವರೆಲ್ಲ ಹೋಗಿ ಅಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟಿದಾರಲ್ಲ, ಇವಳಿಗೆ ಎಷ್ಟು ಸುಂದರವಾಗಿರ್ಬೋದು, ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ಆಸೆಯಾಗಿ ಬಂದಿರ್ತಾರೆ ಆ ವಾನರ ಹೆಂಗಸರು. ಆ ವಾನರ ಹೆಂಗಸರೆಲ್ಲ ಬಂದು ನೋಡಿದಾಗ ಒಬ್ಳು ಹೇಳ್ತಾಳೆ, ಏನಿದು ಈ ಸೀತೆಗೆ ಕಣ್ಣು ಈ ತರ ದೊಡ್ಡದಾಗಿ ಈ ತರ ಕಣ್ಣಿದೆಯಲ್ಲ, ಚೆನ್ನಾಗೇ ಇಲ್ವಲ್ಲ ಇವಳು ಕಣ್ಣು ಅಂತಾರೆ. ನಾವು ನೋಡಿದ್ರೆ ವಾಲ್ಮೀಕಿ ನೋಡಿದ್ರೆ ವಿಶಾಲಾಕ್ಷಿ ಅಂತಾರೆ, ಆಮೇಲೆ ಪದ್ಮಲೋಚನೆ ಅಂತಾರೆ, ಏನೇನೋ ನಾವು ವರ್ಣನೆ ನಾವು ಕೊಡ್ತಾ ಇದೀವಿ. ಆದ್ರೆ ಆ ವಾನರ ಹೆಂಗಸರು ಏನಂತಾರೆ, ಅಯ್ಯೋ ಏನಿದು ಇಷ್ಟು ದಪ್ಪ ಕಣ್ಣ ಅಂತಾರೆ. ಯಾಕೆಂದ್ರೆ ವಾನರರಿಗೆ ಚಿಕ್ಕದಾಗಿದ್ರೆ ಕಣ್ಣು ಸುಂದರತೆಯ ಲಕ್ಷಣ ಅಂತ ಅವ್ರು ಅನ್ಕೊಂಡಿರೋದು, ಅವರಲ್ಲಿ ವಾನರರಲ್ಲಿ. ಸೊ ಅವ್ರಿಗೆ ಸೀತೆಯ ಕಣ್ಣು ನೋಡಿದಾಗ ಏನಿದು ಇಷ್ಟು ದಪ್ಪ ಕಣ್ಣು ಅಂತಾರೆ. ಆಮೇಲೆ ಇನ್ನೊಬ್ಳು ಹೇಳ್ತಾಳೆ, ಅಯ್ಯೋ ಆ ಕಣ್ ಬಿಟ್ಬಿಡು ನೀನು, ಅವಳು ಈ ಸೊಂಟ ನೋಡು ಅಂತಾಳೆ. ಈ ವಾನರ ಹೆಂಗಸರಲ್ಲಿ ಏನಂದ್ರೆ ಸುಂದರತೆಯ ಲಕ್ಷಣ ಅಂದ್ರೆ ಸೊಂಟ ದಪ್ಪಕ್ಕಿರ್ಬೇಕು. ಸೀತೆಗೆ ಸೊಂಟನೇ ಇಲ್ಲ, ಅವಳು ತುಂಬಾ ಚಿಕ್ಕದಾಗಿದೆ ಅವಳ ಸೊಂಟ. ಸೊ ಅದ್ ನೋಡ್ಬಿಟ್ಟು ಅಯ್ಯೋ ನೋಡು ಈ ತರ ಇದ್ದಾಳೆ, ಇವಳು ನೀನ್ ಸುಂದರಿ ಅಂತ ಹೇಳ್ತಾರಲ್ಲ ಇವರೆಲ್ಲ ಅಂತ ಅಂತಾರೆ. ಮೂರನೇವಳು ಹೇಳ್ತಾಳೆ, ಅದ್ ಎರಡು ಬಿಟ್ಬಿಡಿ ನೀವು, ಸೊಂಟನೂ ಬಿಡಿ ಕಣ್ಣು ಬಿಡಿ, ನೋಡಿ ಅವಳಿಗೆ ಬಾಲಾನೇ ಇಲ್ಲ ಅಂತ ನಗ್ತಾರೆ. ವಾನರರಲ್ಲಿ ಆ ಹೆಂಗಸರಿಗೆ ಬಾಲ ಚೆನ್ನಾಗಿದ್ರೆ ಅವ್ರು ಸುಂದರವಾಗಿದ್ದಾರೆ ಅಂತ ಅವ್ರ ಅಭಿಪ್ರಾಯ. ಈಗ ಸೀತೆಗೆ ಬಾಲಾನೇ ಇಲ್ವಲ್ಲ, ಏನಿದು ಈ ಹೆಂಗಸಿಗೆ ಹೋಗಿ ಇವ್ರು ಇಷ್ಟೆಲ್ಲ ಯುದ್ಧ ಮಾಡಿದಾರಲ್ಲ ಅಂತ. ಅಲ್ಲಿ ನಾವು ತಿಳ್ಕೊಬೇಕಾಗಿರೋ ಒಂದ್ ವಿಷಯ ಏನಂದ್ರೆ, ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಅಂದ್ರೆ ಯಾರೊಬ್ರು ನೋಡ್ತಾರೋ ಅವ್ರ ದೃಷ್ಟಿಯಲ್ಲಿ ಸುಂದರತೆ ಇದೆ. ನನಗೆ ನನ್ನ ದೃಷ್ಟಿಯಲ್ಲಿ ನನಗೊಬ್ರು ಸುಂದರವಾಗಿ ಕಾಣಿಸ್ತಾರೆ ಅಂದ್ರೆ ಅದು ಅವ್ರು ನಿಜವಾಗ್ಲೂ ಸುಂದರವಾಗಿದ್ದಾರಾ ಇಲ್ವಾ ಅನ್ನೋದು ಬೇರೆ ವಿಷಯ. ಅದೇ ನನಗ್ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದ್ರೆ, ನನಗ್ ಅವ್ರು ಇಷ್ಟ ಆಗಿದ್ರೆ ನನಗ್ ಅವ್ರು ಸುಂದರವಾಗಿ ಕಾಣ್ತಾರೆ. ಅದೇ ರೀತಿಯಲ್ಲಿ ಈ ವಾನರ ಹೆಂಗಸರಿಗೆ ಇವಾಗ ಬೇರೆ ಎಲ್ಲ ಪ್ರಪಂಚದಲ್ಲಿ ಇರೋರೆಲ್ಲ ಸೀತೆ ಅತಿ ಸುಂದರಿ ಅಂತ ಹೇಳ್ತಾರೆ. ಆದ್ರೆ ಆ ವಾನರ ಹೆಂಗಸರ ಪ್ರಕಾರ ಅವಳೇನ್ ಸುಂದರಿ ಅಲ್ಲ ಅಂತ. ಸೊ ಇದನ್ನ ಹೇಳ್ಬಿಟ್ಟು ನಾವ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಯಾವಾಗ್ಲೂ ಇವಾಗ ನಮ್ಮ ಸೌಂದರ್ಯದ ಬಗ್ಗೆ ಆಗ್ಲಿ, ನಮ್ಮ ಯಾವುದೋ ಒಂದು ಗುಣದ ಬಗ್ಗೆ ಆಗ್ಲಿ, ಬೇರೆ ಜನ ನಮಗೊಂದು ಅದನ್ನ ಅಪ್ರಿಶಿಯೇಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಅದನ್ನ ಬೇಜಾರ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಎಲ್ರಿಗೂ ಅವ್ರವ್ರ ಅಭಿಪ್ರಾಯ ಇದೆ, ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಸೊ ಯಾರ್ಯಾರಿಗೆ ಹೆಂಗ್ ಅನ್ಸುತ್ತೋ ಅವ್ರು ಅನ್ಕೊಳ್ಳಿ. ನನ್ನನ್ನು ಎಲ್ರು ಸ್ತುತಿ ಮಾಡ್ಬೇಕು, ನನ್ನನ್ನು ಎಲ್ರು ಪ್ರೇಸ್ ಮಾಡ್ಬೇಕು ಅಂತ ನಾನು ಅಪೇಕ್ಷೆ ಪಡ್ಕೋದು, ಅದನ್ನ ನಾವು ತಿಳ್ಕೊಬಹುದು ಇಲ್ಲಿ. ಸರಿ, ಮುಂದೆ ನೋಡಿದ್ವಿ, ರಾಮ ಹನುಮಂತನ ಕಳಿಸ್ತಾನಲ್ಲ, ನಾನ್ ಬರ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳಕ್ಕೆ. ಆಗ ರಾಮ ಒಂದ್ ವಿಷಯ ಹೇಳ್ತಾನೆ ಹನುಮಂತನಿಗೆ, ನೋಡು ಹನುಮಂತ, ನೀ ಅಲ್ಲಿ ಹೋಗ್ತೀಯಲ್ಲ, ಅವಾಗ ನೀನು ಗಮನಿಸ್ಕೋ ಕರೆಕ್ಟ್ ಆಗಿ ಭರತನ ಮನೋಭಾವ ಹೇಗಿದೆ ಅಂತ ನೋಡು. ಈಗ ಭರತ ಏನಾದ್ರು
ಅವನು ಅಲ್ಲಿ ರಾಜ್ಯ ಆಳ್ಕೊಂಡು ರಾಜನಾಗಿದ್ದು ಅವನು ಸಂತೋಷವಾಗಿದ್ರೆ ಅವನಿಗೆ ಆ ರಾಜ್ಯವನ್ನ ಆಳ್ಬೇಕು ಅಂತ ಆಸೆ ಇದೆ ಅಂತ ನಿನ್ಗೆ ಅನ್ಸಿದ್ರೆ ನಾನು ಬರ್ತಾ ಇದ್ದೀನಿ ಅಂತಾನೆ ಹೇಳಕ್ಕೆ ಹೋಗ್ಬೇಡ ಅಂತಾರೆ. ಇಲ್ಲ, ಅವನ್ ದುಃಖದಲ್ಲಿದ್ದಾನೆ, ಅವನ್ ಇನ್ನೇನ್ ಪ್ರಾಣ ತ್ಯಾಗ ಮಾಡ್ಬಿಡ್ತೀನಿ ಅಂತ ಇದ್ದಾನೆ, ಅವನ್ ಆಳಕ್ ಇಷ್ಟಾನೇ ಇಲ್ಲ, ನಾನೇ ಬಂದ್ ರಾಜ ಆಗ್ಬೇಕು ಅಂತ ಅವನಿಗೆ ಮನಸ್ಸಲ್ಲಿ ಇದ್ದೆ ಅಂತ ನಿಂಗೆ ಅನ್ಸ್ದಾಗ ಹೇಳು ಅವನ್ಗೆ ಬರ್ತಾ ಇದ್ದಾರೆ, ಇನ್ನ ಸ್ವಲ್ಪ ಸಮಯದಲ್ಲಿ ಬಂದ್ಬಿಡ್ತಾರೆ ಅಂತ. ಇದನ್ನ ರಾಮ ಹೇಳ್ ಕಳಿಸ್ತಾನೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ ಯಾತಕ್ಕೋಸ್ಕರ ಈ ತರ ಹೇಳ್ ಕಳಿಸ್ತಾ ರಾಮ ಅಂದ್ರೆ, ಮೊದಲನೇದಾಗಿ ಈ ರಾಜನೀತಿಯ ಪ್ರಕಾರ, ರಾಜಧರ್ಮದ ಪ್ರಕಾರ ಯಾರಾದ್ರೂ ಒಬ್ಬ ರಾಜ ತನ್ನ ರಾಜ್ಯದ ಒಂದು ಅಧಿಕಾರ ಬೇರೆ ಯಾರ ಕೈಲೋ ಕೊಟ್ಬಿಟ್ಟು ಎಲ್ಲಾದ್ರೂ ಹೋಗಿದ್ರೆ ಅವ್ನ್ ಮತ್ತೆ ಪುನಃ ಬಂದು ಆ ಅಧಿಕಾರ ತಗೊಳ್ಳೋವಾಗ ನೋಡ್ಬೇಕು ಆ ರಾಜ್ಯವನ್ನ ಆ ವ್ಯಕ್ತಿ ಯಾವ ರೀತಿ ಆಳಿದಾನೆ, ಅವನಿಗೆ ಅಲ್ಲಿ ಇನ್ನ ರಾಜನಾಗಿರ್ಬೇಕು ಅಂತ ಆಸೆ ಇದ್ರೆ ಅವನಿಗೆ ಅದನ್ನ ಬಿಟ್ಕೊಡ್ಬೇಕು ಅನ್ನುತ್ತೆ ರಾಜಧರ್ಮ. ಅದರಿಂದ ರಾಮ ಹೀಗೆ ಹೇಳ್ದ. ಎರಡನೇದಾಗಿ ರಾಮ ಯಾಕೆ ಹನುಮಂತನ್ ಕಳಿಸ್ದ ಅಂದ್ರೆ ಅವನ್ಗೆ ಗೊತ್ತು ಈ ಭರತನ್ ಮುಂದೆ ತಕ್ಷಣ ರಾಮನೇ ಹೋಗಿ ನಿಂತ್ಕೊಂಡ್ರೆ ಆ ಆಘಾತ, ಆ ಆನಂದದ ಆಘಾತ ಎಷ್ಟು ಜೋರಾಗಿರುತ್ತೆ ಅಂದ್ರೆ ಭರತನ್ಗೆ ಏನಾಗ್ಬಿಡುತ್ತೋ ಅಂತ ಭಯ ರಾಮನಿಗೆ, ಅಷ್ಟೆಲ್ಲ ಸಂತೋಷ ಪಟ್ಟು. ಅದಕ್ಕೆ ಹಂತ ಹಂತವಾಗಿ ಅವನಿಗೆ ಸ್ವಲ್ಪ ಸುದ್ದಿ ಕೊಟ್ಟು ನಿಧಾನಕ್ಕೆ ಅವನಿಗೆ ಆ ಆನಂದ ಹ್ಯಾಂಡಲ್ ಮಾಡೋ ತರ ನಡ್ಸ್ಕೊಳ್ಳೋಣ ಅಂತ ಫಸ್ಟ್ ಹನುಮಂತನ್ ಕಳ್ಸಿದಾನೆ ರಾಮ. ನಾನು ಬರ್ತಾ ಇದ್ದೀನಿ ಅಂತ ಹೇಳುವಂತ. ನಾವು ನೋಡಿದ್ವಲ್ಲ, ಆ ಸುದ್ದಿ ಕೇಳ್ದಾಗ್ಲೇ ಅವ್ನು ಮೂರ್ಛೆ ಆಗ್ಬಿಡ್ತಾನೆ. ಮತ್ತಿನ್ ಸಾಕ್ಷಾತ್ ರಾಮನೇ ತಕ್ಷಣ ಬಂದಲ್ಲಿ ನಿಂತ್ಬಿಟ್ಟಿದ್ರೆ ಅವ್ನಿಗೆ ಏನಾಗ್ತಾ ಇತ್ತು. ಅದಕ್ಕೆ ಫಸ್ಟ್ ಹನುಮಂತನ್ ಕಳಿಸ್ಬಿಟ್ಟು ಆಮೇಲೆ ತಾನು ಹೋಗ್ತಾನೆ. ಮೂರನೇ ವಿಷಯ ಇಲ್ಲ ಆಚಾರ್ಯರು ಹೇಳ್ತಾರೆ, ಈ ರಾಮನ ಅಭಿಪ್ರಾಯ ಏನಂದ್ರೆ ನಿಜವಾದ ರೀತಿಯಲ್ಲಿ ರಾಮನಿಗೆ ಭರತನೇ ರಾಜ್ಯ ಆಳ್ಲಿ, ಅವನೇ ನಡ್ಸ್ಕೊಂಡು ಹೋಗ್ಲಿ, ನಾನು ಅವನ್ ರಾಜ್ಯದಲ್ಲಿ ಒಂದು ಪ್ರಜೆ ತರ ಇರ್ತೀನಿ ಅನ್ನೋದೇ ರಾಮನ ಅಭಿಪ್ರಾಯ. ರಾಮನಿಗೆ ಆ ಅಧಿಕಾರದ ಬಗ್ಗೆ ಒಂದು ತುಂಬಾ ಅದ್ರ ಬಗ್ಗೆ ಒಂದು ಆಸಕ್ತಿ ಇರ್ಲೇ ಇಲ್ಲ. ಭರತನೇ ಆಳ್ಬೋದಲ್ಲ ಅನ್ನೋ ವಿಚಾರದಿಂದಾನೇ ರಾಮ ಇದ್ದಿದ್ದು. ಸೊ ಎಲ್ಲಾದ್ರೂ ಭರತ ಒಂದ್ ಸ್ವಲ್ಪನಾದ್ರೂ ಅವನ್ಗೆ ಆ ರಾಜ್ಯವನ್ನ ಆಳೋದ್ರಲ್ಲಿ, ರಾಜನಾಗಿರೋದ್ರಲ್ಲಿ ಒಂದು ಆಸಕ್ತಿ ತೋರಿಸಿದ್ರೆ ರಾಮ ತುಂಬಾ ಸಂತೋಷವಾಗಿ ಆ ರಾಜ್ಯವನ್ನ ಭರತನಿಗೆ ಕೊಟ್ಬಿಡ್ತಾ ಇದ್ದ. ಅದಕ್ಕೆ ಈ ರೀತಿಯಲ್ಲಿ ಹೇಳ್ಕಳ್ಸಿದ್ದು ಅಂತ ಹೇಳ್ತಾರೆ ಆಚಾರ್ಯರು. ಸರಿ, ಹನುಮಂತ ವಿಚಾರ ಮಾಡ್ತಾನೆ. ಅವನು ಹೋಗಿ ಭರತನ್ ನೋಡಿದ್ಮೇಲೆ ಹನುಮಂತನಿಗೆ ಮನ್ಸಿಗೆ ಬರುತ್ತೆ, ಏನಕ್ಕೆ ರಾಮ ನನ್ನನ್ನು ಕಳ್ಸಿದ್ರು ಇಲ್ಲಿ ಅಂತ ವಿಚಾರ ಮಾಡಿದಾಗ ಅವನು ಅನ್ಕೋತಾನೆ, ಸರಿ ಒಂದ್ ವಿಷಯ ನಾನು ಬರ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳಿ ಕಳ್ಸಿದ್ದಾರೆ. ಆದ್ರೆ ಹನುಮಂತ ಅನ್ಕೋತಾನೆ, ಇದರಲ್ಲಿ ರಾಮನಿಗೆ ಇನ್ನೊಂದು ಉದ್ದೇಶ ಇದ್ದಿದೆ. ಇಲ್ಲಿ ತನಕ ನಾನ್ ಬರೀ ದ್ವೇಷಿಯಾಗಿರುವಂಥ ಭ್ರಾತ ಸಂಬಂಧವನ್ನ ನೋಡಿದ್ದೀನಿ. ಅಂದರೆ ಬಂಧುಗಳಲ್ಲಿ ಯಾವ ರೀತಿಯಲ್ಲಿ ಒಂದು ದ್ವೇಷ ಇರ್ಬೋದನ್ನು ನೋಡಿದ್ದೀನಿ. ವಾಲಿ ಸುಗ್ರೀವದ ಮಧ್ಯ ಇದ್ದಿದ್ದ ವೈರತ್ವ ನೋಡಿದ್ದೀನಿ. ಈ ವಿಭೀಷಣ ಮತ್ತು ರಾವಣನಿಗೆ ಹೇಗೆ ಹೊಂದಾಣಿಕೆನೇ ಇರ್ಲಿಲ್ವಲ್ಲ, ಅದನ್ನ ನೋಡಿದ್ದೀನಿ. ಆದ್ರೆ ಈಗ ಪ್ರಪಂಚದಲ್ಲಿ ನಾನು ಮತ್ತೆ ಭರತ ಎಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾನೆ, ನಾನು ಅವನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ, ನಮ್ಮ ಈ 4 ಅಣ್ಣ ತಮ್ಮಂದಿರಲ್ಲಿ ಎಷ್ಟು ಪ್ರೀತಿ ಸ್ನೇಹ ಇದೆ, ಇದನ್ನೂ ನಾನು ನೋಡ್ಬೇಕು, ಇದನ್ನೂ ಹನುಮಂತನಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ನನ್ನ ಇಲ್ಲಿ ಕಳ್ಸಿದ್ರು ಅಂತ ಹನುಮಂತ ಅನ್ಕೋತಾನೆ. ಸೊ ಇಲ್ಲಿ ನಾವು ನೋಡ್ತೀವಿ ಈ 4 ಬಂಧುಗಳ ಮಧ್ಯ ಯಾವ ರೀತಿ ಒಂದು ಸ್ನೇಹ ಪ್ರೀತಿ ಇರ್ಬೇಕು ಅನ್ನೋದು, ಅದು ನಮ್ಗೆ ಆದರ್ಶ. ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅಂದ್ರೆ ಈ ತರ ಇರ್ಬೇಕು, ಒಂದು ಕುಟುಂಬದಲ್ಲಿ ಇರೋರ್ಗೆ ಇಷ್ಟು ಒಂದು ಸ್ನೇಹ ಪ್ರೀತಿ ಇರ್ಬೇಕು ಅಂತ ನಾವು ಕಲ್ತ್ಕೋತೀವಿ. ಇನ್ನೊಂದು ಕತೆ ಇಲ್ಲಿ ಹೇಳ್ಬಿಟ್ಟು ಇವತ್ತಿನ ವಿಷಯ ಮುಗಿಸ್ತೀನಿ. ಈ ಈ ವಾಲ್ಮೀಕಿ ರಾಮಾಯಣ ಕಂಬರಾಮಾಯಣದಲ್ಲೆಲ್ಲ ಈ ವಿಷಯ ಇಲ್ಲ. ಆದ್ರೆ ತಿರುಮಂಗೆ ಆಳ್ವಾರ್ ಅನ್ನೋರು, ಆ ಆಳ್ವಾರರು ಅವ್ರ ಪ್ರಬಂಧದಲ್ಲಿ ಇದನ್ನ ಹಾಡಿದ್ದಾರೆ. ಇದೇನಂದ್ರೆ ಹನುಮಂತ ಅಲ್ಲಿ ಹೋದ್ನಲ್ಲ ಭರತನಿಗೆ ಸುದ್ದಿ ಕೊಡಕ್ಕೆ ರಾಮ ಬರ್ತಾ ಇದ್ದಾನೆ ಅಂತ, ಅದೇ ಅಲ್ಲಿ ಹೇಳ್ಬಿಟ್ಟು ಅವನ್ ಪುನಃ ವಾಪಸ್ ಬರ್ತಾನೆ ಭರದ್ವಾಜ ಋಷಿ ಆಶ್ರಮಕ್ಕೆ. ಆ ಆಳ್ವಾರ್ ಅವ್ರು ಹಾಡಿರೋ ಪ್ರಕಾರ ಅಲ್ಲಿ ಬಂದಾಗ ಇವ್ರೆಲ್ರೂ ಊಟಕ್ಕೆ ಕೂತಿರ್ತಾರೆ ಭರದ್ವಾಜ ಋಷಿ ಆಶ್ರಮದಲ್ಲಿ. ಅವ್ರಿಗೆಲ್ಲ ಊಟ ಬಡಿಸಿ ಅವರೆಲ್ಲ ಊಟ ಶುರು ಮಾಡ್ಬೇಕು ಅಂತ ರೆಡಿ ಆಗಿರ್ತಾರೆ. ಆ ಕ್ಷಣದಲ್ಲಿ ಹನುಮಂತ ಅಲ್ಲಿ ಬರ್ತಾನೆ. ಸೊ ಆವಾಗ ಎಲ್ರಿಗೂ ಕೂತಾಗಿದೆ ಎಲ್ರು, ಆಮೇಲೆ ಅವ್ರಿಗೆ ಬಡ್ಸಕ್ಕೂ ಶುರು ಆಗ್ತಾ ಇದೆ. ಆಗ ಅಲ್ಲಿ ಜಾಗ ಇಲ್ಲ ಹನುಮಂತನಿಗೆ. ಆವಾಗ ಯಾರೋ ಹೇಳ್ತಾರೆ, ನೀನ್ ಮುಂದಿನ ಪಂಕ್ತಿಯಲ್ಲಿ ಕೂತ್ಕೋ ಅಂತ ಹೇಳ್ತಾರೆ ಹನುಮಂತನಿಗೆ. ಅದನ್ನ ನೋಡ್ಬಿಟ್ಟು ಹನುಮಂತನ್ಗೆ ಏನ್ ಬೇಜಾರಿಲ್ಲ, ಅವ್ನ್ ಸರಿ ಅಂತ ನಿಂತಿರ್ತಾನೆ. ಆದ್ರೆ ಅದನ್ನ ನೋಡ್ಬಿಟ್ಟು ರಾಮನಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ನನ್ ಭಕ್ತ, ಅವನನ್ನ ಹೇಗ್ ನಾನು ನನ್ನನ್ ಬಿಟ್ಟು ಅವನು ಮುಂದೆ ಹೋಗಿ ನಿನ್ ನೆಕ್ಸ್ಟ್ ಪಂಕ್ತಿಯಲ್ಲಿ ಕೂತ್ಕೊ ಅಂತ ಹೇಗೆ ಹೇಳಕ್ ಸಾಧ್ಯ ಅಂತ ಹೇಳಿ ರಾಮ ಏನ್ ಮಾಡ್ತಾನಂದ್ರೆ ಆ ಹನುಮಂತನ್ ಕರೀತಾನೆ. ಬಾ ಹನುಮಂತ, ಇಲ್ಲಿ ಬಾ, ನೀನು ನನ್ ಎದುರುಗಡೆ ಕೂತ್ಕೋ ಅಂತ ಅಲ್ಲಿ ಕೂರಿಸ್ತಾನೆ. ತನ್ನ ಎಲೆಯ ಮುಂದೆ ಕೂರಿಸ್ತಾನೆ ಹನುಮಂತನ್ನ. ಆಮೇಲೆ ಆ ಎಲೆಯಲ್ಲಿ ತನ್ನ ಉಗುರನ್ನ ಉಪಯೋಗಿಸಿ ಒಂದು ಗೆರೆ ಎಳಿತಾನೆ. ಇಲ್ಲಿ ಹೇಳ್ತಾರೆ ಆಳ್ವಾರರು, ಅಲ್ಲಿ ತನಕ ಆ ಬಾಳೆಲೆ ಹೇಗಿತ್ತು ಅಂದ್ರೆ ಅದ್ರಲ್ಲಿ ಯಾವ ರೀತಿ ಅಲ್ಲಿ ಒಂದು ಮಧ್ಯ ಆ
ಕೋಡ್ ನಾವು ನೋಡ್ತೀವಲ್ಲ ಇವಾಗ, ಆ ತರ ಒಂದು ಲೈನೇ ಇರಲಿಲ್ಲ, ಆ ಮಧ್ಯದ ಭಾಗ ಇರಲಿಲ್ಲ. ಇಡೀ ಎಲೆನೇ ಒಂದೇ ಎಲೆ ಆಗಿತ್ತು. ಆದ್ರೆ ಈ ಸಮಯದಲ್ಲಿ ರಾಮ ಏನ್ ಮಾಡ್ದ, ತನ್ನ ಉಗುರನ್ನ ಇಟ್ಕೊಂಡು ಅಲ್ಲೊಂದ್ ಗೆರೆ ಎಳ್ದ ಅಲ್ಲ, ಅವಾಗಿಂದ ಆ ಬಾಳೆಲೆಯಲ್ಲಿ ಆ ಗೆರೆ ಬಂತು ಅಂತ. ಆ ಗೆರೆ ಎಳೆದ್ಬಿಟ್ಟು ರಾಮ ಏನ್ ಹೇಳ್ತಾನೆ, ಈ ಭಾಗದಲ್ಲಿ, ಈ ಅರ್ಧ ಭಾಗದಲ್ಲಿ ನಿನಗ್ ಬಡಿಸ್ಲಿ, ನೀನ್ ಅಲ್ಲಿ ಊಟ ಮಾಡು ಅಂತ. ಈ ಭಾಗದಲ್ಲಿ ಈ ನನ್ ಕಡೆ ಇರೋ ಭಾಗದಲ್ಲಿ ನನಗ್ ಬಡಿಸಿದ್ರೋದನ್ನ ನಾನು ಊಟ ಮಾಡ್ತೀನಿ ಅಂತ. ಆ ತರ ಹನುಮಂತನ ಪಕ್ಕದಲ್ಲಿ ಕೂರ್ಸ್ಕೊಂಡು, ಭಕ್ತನನ್ನ ತನ್ನ ಜೊತೆಯಲ್ಲಿ ಕೂರ್ಸ್ಕೊಂಡು ಸಹಭೋಜನ ಮಾಡಿದ್ದ ರಾಮ. ಆಚಾರ್ಯರು ಹೇಳ್ತಾರೆ, ಆ ಇದರಲ್ಲಿ ಹಿರಣ್ಯಕಶಿಪು ವಧ ಮಾಡಿದ್ದು ಅದೇ ಉಗುರಿಂದ. ಅಲ್ಲಿ ಪ್ರಹ್ಲಾದ ಅಂತ ಭಕ್ತನನ್ನ ರಕ್ಷಣೆ ಮಾಡ್ಬೇಕಂತ ತನ್ನ ಉಗುರನ್ನು ಉಪಯೋಗಿಸ್ಕೊಂಡು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ದ ಭಗವಂತ. ಈಗ ಇಲ್ಲಿ ಹನುಮಂತನಿಗೆ ತನ್ನ ಜೊತೆ ಸಹಭೋಜನ ಮಾಡಿಸ್ಬೇಕು ಅಂತ ಹೇಳಿ ಈ ಎಲೆಯಲ್ಲಿ ತನ್ನ ಉಗುರನ್ನ ಉಪಯೋಗಿಸಿ ಈ ಭಕ್ತನಿಗೆ ಉದ್ಧಾರ ಆಗ್ಬೇಕು, ಈ ಭಕ್ತನಿಗೆ ತಾನು ಆಶೀರ್ವಾದ ಕೊಡ್ಬೇಕು ಅಂತ ಈ ರೀತಿಯಲ್ಲಿ ಇವಾಗ ಇಲ್ಲಿ ಉಗುರನ್ನು ಉಪಯೋಗಿಸ್ತಾ ಅಂತ ಆಚಾರ್ಯರು ಹೇಳ್ತಾರೆ. ಸೊ ಅವತ್ತಿಂದ ಆ ಬಾಳೆಲೆಯಲ್ಲಿ ಆ ಮಧ್ಯದ ಒಂದು ಡಿವಿಷನ್, ಆ ಲೈನ್ ಇದೆಯಲ್ಲ, ಅದು ಆವಾಗಿಂದ ಬಂತು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಭಗವಂತನ ಕರುಣೆ ಎಷ್ಟಿದೆ, ಅವನಿಗೆ ಅವರ ಭಕ್ತರ ಬಗ್ಗೆ ಎಷ್ಟು ಪ್ರೀತಿ ಮನಸ್ಸಲ್ಲಿದೆ ಅಂತ ನಾವು ನೋಡಿದೀವಿ. ತನಗ್ ಯಾರಾದ್ರೂ ವೈರತ್ವ ಇಟ್ಕೊಂಡ್ರು, ತನ್ನನ್ ಯಾರಾದ್ರೂ ದ್ವೇಷಿಸಿದ್ರು ಭಗವಂತ ಅದ್ರ ಬಗ್ಗೆ ಕಾಳಜಿನೇ ಮಾಡಲ್ಲ. ಆದ್ರೆ ಯಾವಾಗ ತನ್ನ ಭಕ್ತನಿಗೆ ಏನಾದ್ರೂ ಆಪತ್ ಬರುತ್ತೋ, ಯಾರು ತನ್ನ ಭಕ್ತರನ್ನ ಅಪಚಾರ ಮಾಡ್ತಾರೋ ಅವ್ರ ಮೇಲೆ ತುಂಬಾ ಕೋಪ ಬರುತ್ತೆ. ಸೊ ಆದಷ್ಟು ನಾವು ಯಾವಾಗ್ಲೂ ಭಗವಂತನ ಭಕ್ತರಾಗಿರ್ಬೇಕು. ನಮಗ ಆ ಸಾಮರ್ಥ್ಯ ಇಲ್ಲ, ನಮ್ಮಲ್ಲಿ ಭಕ್ತಿ ಮಾಡಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಭಗವಂತನ ಭಕ್ತರು ಯಾರಿದಾರಲ್ಲ ಅವ್ರಿಗೆ ನಾವು ದಾಸರಾಗಿರ್ಬೇಕು, ಅವರಿಗೆ ನಾವು ಸೇವೆ ಮಾಡಬೇಕು. ಆಗ ನಾವು ಭಗವಂತನನ್ನ ಸಂತೋಷ ಪಡಿಸಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳ ಆಚಾರ್ಯರು ನಮ್ಗೆ ಹೇಳಿದ್ದಾರೆ. ನಾಳೆ ನಾವು ಮುಂದೆ ಹೋಗಿ ರಾಮನ ಪಟ್ಟಾಭಿಷೇಕವನ್ನ ಅನುಭವಿಸೋರಿದ್ದೀವಿ. ಅದಕ್ಕಾಗಿ ಇವತ್ತು ನಾವು ಇಷ್ಟೆಲ್ಲ ತಿಳ್ಕೊಂಡಿದೀವಿ, ಇಷ್ಟೆಲ್ಲ ನಮಗೆ ಜ್ಞಾನ ಸಿಗ್ತಾ ಇದೆ ಅಂತ ಆಚಾರ್ಯ ಚರಣಗಳಲ್ಲಿ, ಶ್ರೀರಾಮನ ಚರಣಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಮತ್ತೆ ನಾಳೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಅವರ ಆಶೀರ್ವಾದ ನಮ್ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತು ಲಂಘಿತ ಸಿಂಧವೇ ಜಿತರಾಕ್ಷಸ ರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನ ಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ಮತ್ತೆ ಸಿಗೋಣ, ರಾಮನ ಪಟ್ಟಾಭಿಷೇಕವನ್ನ ಅನುಭವಿಸೋಣ. ನಮಸ್ಕಾರ.